ಅಂಜು ಸಮರ್ಥನ ನೋಡಿ, ಹೋ ಸಮರ್ಥ್ ನೀವು ಬಂದಿದ್ದೀರಾ? ಹೂ ಡಾಕ್ಟರ್, ನಾನು ನಿಮಗೆ ಕಾಯ್ತಿದ್ದೆ. ಹಾಯ್ ಡಾಕ್ಟರ್ ಅಂತ ಸಾನು ಕಡೆ ಸ್ಮೈಲ್ ಮಾಡ್ತಾನೆ. ಸಾನು ಅವನಿಗೆ ಆಯ್ ಹೇಳಿ ಅವನ ಎದುರುಗಡೆ ಕೂತ್ಕೊಳ್ತಾಳೆ. ಕಂಗ್ರ್ಯಾಚುಲೇಷನ್ಸ್ ಅಂಜಲಿ, ನಿಮ್ಮ ಮದುವೆ ಫಿಕ್ಸ್ ಆಯ್ತಂತೆ. ಥ್ಯಾಂಕ್ಸ್ ಸಮರ್ಥ್. ಥ್ಯಾಂಕ್ಸ್ ಎಲ್ಲ ಬೇಡ, ಪಾರ್ಟಿ ಬೇಕು ನಮಗೇನು ಡಾಕ್ಟರ್ ಅಂತ ಸಾನು ಕಡೆ ನೋಡ್ತಾನೆ. ಹ್ಞೂ ಅಂಜು, ಪಾರ್ಟಿ ಬೇಕು. ಹ್ಞೂ ಸರಿ ಕೊಡೋಣ, ಈ ವೀಕೆಂಡ್ ನಮ್ಮ ಕಡೆಯಿಂದ ಪಾರ್ಟಿ, ನೀವಿಬ್ಬರು ಬನ್ನಿ ಆಯಿತಾ ಅಂತ ಪ್ರಥಮ್ ಹೇಳ್ತಾನೆ. ಸಾನು ಮತ್ತು ಸಮರ್ಥ್ ಇಬ್ಬರು ಹ್ಞೂ ಅಂತ ಹೇಳ್ತಾರೆ. ಹೌದು ಡಾಕ್ಟರ್, ನೆನ್ನೆ ನೀವೆಲ್ಲೂ ಕಾಣಿಸ್ಲೇ ಇಲ್ಲ. ಹ್ಞೂ ಸಮರ್ಥ್, ನೆನ್ನೆ ನಾನು ಲೀವಲ್ಲಿದ್ದೆ ಅಂತ ಹೇಳ್ತಾಳೆ. ಅವನು ಮತ್ತೇನು ಹೇಳಿದೆ ಸುಮ್ಮನೆ ಊಟ ಮಾಡ್ತಾನೆ. ಮತ್ತು ಏನು ಮಾತಾಡ್ದು ಊಟ ಮಾಡಿ ತಮ್ಮ ಕೆಲಸದ ಕಡೆ ಹೋಗ್ತಾರೆ. ಇತ್ತ ಮನೆಯಿಂದ ಹೊರಟ ತಾನ್ಯ ತಾನವತ್ತು ಪಬ್ಬಲ್ಲಿ ಮೀಟ್ ಮಾಡಿದ ವ್ಯಕ್ತಿಗೋಸ್ಕರ ಕಾಯ್ತಿರ್ತಾಳೆ. ತಾನ್ಯ ಬಂದು ಆವಾಗಲೇ 1 ಗಂಟೆ ಆಗಿರುತ್ತೆ. ಕಾಯ್ತಾ ಇದ್ದ ತಾನ್ಯ ತಾಳ್ಮೆ ಕೂಡ ಕಡಿಮೆ ಆಗಿರುತ್ತೆ. ಇವು ನಾನು ಇಷ್ಟು ದೂರ ಬಂದೆ ಅಲ್ವಾ, ನನಗೆ ಬುದ್ಧಿ ಇಲ್ಲ, ಸುಮ್ಮನೆ ಇಲ್ಲಿ ಬಂದು ಕತ್ತೆ ಥರ ಕಾಯೋದೇ ಆಯಿತು ಅಂತ ಬೈದ್ಕೊಳ್ತಿರ್ತಾಳೆ. ಅವಳು ಬೈಕೊಳ್ತಿರ್ಬೇಕಾದ್ರೆ ಅವಳೆದುರು ಒಬ್ಬ ವ್ಯಕ್ತಿ ಬಂದು ನಿಲ್ತಾನೆ. ತಾನೇ ತಲೆ ಎತ್ತಿ ನೋಡಿದಾಗ ಅವಳಿಗೆ ಖುಷಿ ಆಗೋದ್ರ ಬದಲು ಕೋಪದಲ್ಲಿ ಅವನ ಕಡೆ ನೋಡ್ತಾ, ನೀನೇನು ಅಂದ್ಕೊಂಡಿದ್ಯಾ, ನಾನು ಆವಾಗಲೇ ಬಂದು ನೀನು ಕಾಯ್ತಿದ್ರೆ ನೀನು ಇವಾಗ ಸ್ಟೈಲಾಗಿ ಬರ್ತಿದ್ಯಾ ಅಂತ ಜೋರು ಮಾಡ್ತಾಳೆ. ಅವನು ಅವಳ ಮಾತಿಗೆ ನಗ್ತಾ ಅವಳ ಎದುರಿದ್ದ ಚೇರಲ್ಲಿ ಕೂತ್ಕೊಳ್ತಾನೆ. ತಾನ್ಯಾಗಿ ಅವನ ನಗು ನೋಡಿ ಇನ್ನೂ ಕೋಪ ಬರುತ್ತೆ. ನಾನೇನು ಹೊಗಳ್ತಿಲ್ಲ, ಬೈತಿದ್ದೀನಿ ಅಂತ ಕಿರಿಸ್ತಾಳೆ. ನಾನೇನು ನಿನಗೆ ಮೊದಲು ಬಂದು ಕಾಯಿ ಅಂತ ಹೇಳಿಲ್ಲ, ನಿನಗೆ ನಿನ್ನ ಕೆಲಸ ಬೇಗ ಆಗಬೇಕು ಅದಕ್ಕೆ ಬಂದಿದೆಯಾ ಅಷ್ಟೇ ಅಂತ ಉಡಾಫೆಯಲ್ಲಿ ಹೇಳ್ತಾನೆ. ತಾನೇ ಅವನ ಮಾತಿಗೆ ಕೋಪ ಬಂದರೂ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಸರಿ ಆಯಿತು, ಇವಾಗ ವಿಷಯಕ್ಕೆ ಬಾ. ಇದು ನೋಡು ಬುದ್ಧಿವಂತರ ಆಡೋ ಮಾತು ಅಂತ ಅವಳ ಕಡೆ ಬಾಗ್ತಾನೆ. ನಿನಗೆ ಆರಾಮ್ ಬೇಕಲ್ವಾ, ಅವನು ನಿನಗೆ ಸಿಗೋ ಥರ ಮಾಡೋದು ನನ್ನ ಜವಾಬ್ದಾರಿ, ಆದರೆ ನೀನು ನನಗೆ ಸಹಾಯ ಮಾಡಬೇಕು. ನನಗೆ ನನ್ನ ಸಾನು ಬೇಕು ಅಷ್ಟೇ, ಇದಕ್ಕೆ ನೀನು ಓಕೆ ಅಂದರೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಅಂದರೆ ನಿನಗೆ ಆ ಸಾನು ಬೇಕಲ್ವಾ ಅಂತ ಕೇಳ್ತಾಳೆ. ನನಗೆ ನನ್ನ ಸಾನು ಬೇಕು, ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ, ನೀನು ನನಗೆ ಹೆಲ್ಪ್ ಮಾಡಬೇಕು, ನಿನಗೂ ಕೂಡ ಇದರಿಂದ ಲಾಭನೇ ತಾನೇ, ನೀನು ಇಷ್ಟಪಡೋ ಆರಾಮ್ ನಿಂಗೆ ಸಿಗ್ತಾನೆ, ಯೋಚನೆ ಮಾಡು, ಅವರಿಬ್ಬರನ್ನ ನಾವಿಬ್ಬರು ಸೇರಿ ದೂರ ಮಾಡೋಣ. ತಾನೇ ಅವನ ಕಡೆ ನೋಡಿ, ಇದರಿಂದ ಮುಂದೆ ಏನು ಸಮಸ್ಯೆ ಆಗಲ್ಲ ಅಲ್ವಾ? ಏನು ಸಮಸ್ಯೆ ಆಗಲ್ಲ, ನೀನು ನಾನು ಹೇಳಿದ ಕೆಲಸ ಮಾಡಿದ್ರೆ ಸಾಕು. ತಾನೇ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಸರಿ ಹೇಳು ನಾನೇನು ಮಾಡಬೇಕು? ನೀನು ರಾಮಿಲ್ದೇ ಇರೋ ಟೈಮಲ್ಲಿ ನನಗೆ ವಿಷಯ ತಿಳಿಸು, ಮುಂದಿಂದ ನಾನು ನೋಡ್ತೇನೆ, ನೀನು ಜಾಸ್ತಿ ಹೊತ್ತು ಇಲ್ಲಿರಬೇಡ. ಸರಿ, ನಾನು ನಿನಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಅವನಿಗೆ ಹೇಳಿ ಅಲ್ಲಿಂದ ಹೋಗ್ತಾಳೆ. ತಾನೇ ಹೋದ್ರ ಕಡೆ ನೋಡುತ್ತಾ ನಗ್ತಾ ಇದ್ದ ಅನಾಮಿಕಾ ಒಮ್ಮೆಲೆ ತನ್ನ ನಗು ನಿಲ್ಲಿಸಿ, ಪಾಪ ಇನ್ನು ಚೇಳು ನಾನು ಹೇಳಿದ್ದು ನಂಬ್ಕೊಂಡು ಸಹಾಯ ಮಾಡ್ತೀನಿ ಅಂತ ಬಂದಿದ್ದಾಳೆ. ಆದರೆ ಅವಳಿಗೆ ಇನ್ನೂ ಗೊತ್ತಿಲ್ಲ ಆ ರಾಮ್ಜೀವ್ ಅಂತ ಇರೋಗಿ ಯಜಯ್ ಬಿಡಲ್ಲ ಅಂತ ಕೋಪದಲ್ಲಿ ಹೇಳ್ತಾನೆ. ಒಂದು ವೇಳೆ ನಾನು ಆರಾಮನ್ನ ಸಾಯಿಸ್ದೆ ಹಾಗೆ ಬಿಟ್ಟರೆ ಅವನನ್ನು ಸಾಯಿಸ್ತಾನೆ, ಅದಕ್ಕೆ ನಾನೇ ಅವನು ಸಾಯಿಸಿಬಿಟ್ರೆ ಅಲ್ಲಿಗೆ ನನ್ನ ಮತ್ತು ಗಿಣಿ ಮರಿ ಮಧ್ಯೆ ಯಾರೂ ಬರಲ್ಲ. ಚೇಚೆ ಪಾಪ ತಾನ್ಯ, ನಾನು ಅವಳಿಗೆ ಹೆಲ್ಪ್ ಮಾಡ್ತೀನಿ ಅಂತ ಖುಷಿಲಿ ಹೋಗಿದ್ದಾಳೆ. ಆದರೆ ಅವಳಿಗೆ ಏನು ಗೊತ್ತು, ನಾನು ಆಡೋ ಆಟದಲ್ಲಿ ಅವಳು ಕೇವಲ ನಾನು ಬಳಸೋ ಏಣಿ ಅಂತ ನಗ್ತಾನೆ. ಅಜಯ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಅವನ ಜೊತೆ ತಾನ್ಯ ಸೇರಿರ್ತಾಳೆ. ಅಜಯ್ ಜೊತೆ ಮಾತಾಡಿ ಖುಷಿಯಲ್ಲಿ ಮನೆಗೆ ಬಂದ ತಾನ್ಯ ತನ್ನ ತಾಯಿನ ಹುಡುಕಿ ಅವರ ರೂಮ್ಗೆ ಹೋಗ್ತಾಳೆ. ಮಮ್ಮಿ ಮಮ್ಮಿ ಅಂತ ತಾನ್ಯ ರೂಮ್ ಒಳಗೆ ಬರ್ತಾಳೆ. ರಾಧಾ ಅವರೊಳ ಧ್ವನಿಲಿ ಕೇಳಿ, ತಾನ್ಯ ನಾನೇನು ಕಿವಿಡಿಯಲ್ಲ, ನೀನಷ್ಟು ಜೋರಾಗಿ ಹೋಗ್ತಾ ಬರೋಕೆ ಅಂತ ಜೋರು ಮಾಡ್ತಾಳೆ. ತಾನ್ಯ ಅವರ ಮಾತಿಗೆ ಮುಖ ಉದಿಸಿ ಮಮ್ಮಿ ಅಂತ ರಾಗ ಎಳಿತಾಳೆ. ಸರಿ ಇವಾಗ ಏನು, ನೀನು ನಾನು ಎಷ್ಟು ಹೊತ್ತಲ್ಲಿ ಹುಡುಕ್ ಬಂದಿದೀಯಾ, ಏನು ವಿಷಯ, ದುಡ್ಡು ಬೇಕಾ ಅಂತ ಕೇಳ್ತಾರೆ. ಮಮ್ಮಿ ನಾನೇನು ದುಡ್ಡಿಗೆ ನಿಮ್ಮ ಹತ್ರ ಬಂದಿಲ್ಲ, ನಾನು ನಿಮಗೊಂದು ವಿಷಯ ಹೇಳಬೇಕು, ಅದನ್ನು ಕೇಳಿದರೆ ನೀವು ಖುಷಿ ಆಗ್ತೀರಾ. ರಾಧಾ ಅವಳನ್ನೇ ಹುಬ್ಬುಗಂಟಿಕ್ಕಿ, ಏನು ಅದು ನಾನು ಖುಷಿ ಪಡೋ ವಿಷಯ ಮಮ್ಮಿ ಅದು ಅಂತ ತಾನ್ಯ ಅವಳು ಮತ್ತು ಅಜಯ್ ನಡುವೆ ನಡೆದ ಮಾತುಕತೆ ಹೇಳ್ತಾಳೆ. ತಾನ್ಯ ಮಾತನ್ನೇ ಗಮನ ಇಟ್ಟು ಕೇಳಿದ ರಾಧಾ, ಅವನನ್ನು ನಾವು ನಂಬೋದಲ್ವಾ? ಮಮ್ಮಿ, ಇದರಲ್ಲಿ ಯಾವುದೇ ಡೌಟ್ ಬೇಡ. ರಾಧಾ ಅವ್ರನ್ನ ಯೋಚನೆ ಮಾಡ್ತಾ ಇರೋದು ನೋಡಿ. ಮಮ್ಮಿ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನಿನ್ನ ಮೇಲೆ ನಂಬಿಕೆ ಇದೆ, ಆದರೆ ಆ ವಿಷಯದಲ್ಲಿ ಮತ್ತೆ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಹೋದ ಸಲ ನಿನ್ನ ನಂಬಿದ್ದಕ್ಕೆ ನೀನು ಮಾಡಿರೋ ಕೆಲಸ ನಾನಿನ್ನೂ ಮರ್ತಿಲ್ಲ. ಅವ್ರ ಮಾತು ಕೇಳಿ ತಾನ್ಯ ಕೋಪ್ತಾರೆ. ಮಮ್ಮಿ ಒಂದು ಸಲ ಹಾಗಾಯಿತು ಅಂದರೆ ಪ್ರತಿ ಸಲ ಅದೇ ಆಗಲ್ಲ, ಈ ಸಲ ನಾನು ಅಜಯ್ ಸರಿ ಪಕ್ಕಾ ಪ್ಲ್ಯಾನ್ ಮಾಡ್ತೀವಿ. ಸರಿ ಅದೇನು ಮಾಡ್ತಿರೋ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಹಿತ್ತ ಸಾನು ಸಂಜೆ ತನ್ನ ಕೆಲಸ ಮುಗಿಸಿ ಅಂಜುಗೆ ಹೇಳಿ ಮನೆಗೆ ಬರ್ತಾಳೆ.
ಅಂಜು ಸಾನುಗೆ ಆದಷ್ಟು ಧೈರ್ಯ ಹೇಳಿ ಮತ್ತೆ ಅದೇ ನಂಬರಿಂದ ಕಾಲ್ ಬಂದರೆ ತನಗೆ ಹೇಳು ಅಂತ ಹೇಳಿ ಅವಳು ಕೂಡ ಮನೆಗೆ ಹೋಗ್ತಾಳೆ. ಸಾನು ಕಾರಲ್ಲಿ ಕೂತಾಗಿಂದ ಡೇವಿಡ್ ಸಾನುನೇ ಗಮನಿಸ್ತಿರ್ತಾನೆ. ಆದರೆ ಅದು ಸಾನು ಗಮನಕ್ಕೆ ಬರಲ್ಲ. ಡೇವಿಡ್ ಸಾನು ಕಡೆ ನೋಡ್ತಾ, ಮೇಡಮ್ ಏನಿವತ್ತಿಷ್ಟು ಸೈಲೆಂಟ್ ಆಗಿದ್ದೀರಾ? ನಾನು ಯಾವತ್ತೂ ಅವ್ರು ಈ ಥರ ಇರೋದು ನೋಡೇ ಇರಲಿಲ್ಲ. ಯಾವಾಗಲೂ ಅವ್ರ ಮುಖದಲ್ಲಿ ನಗು ಇರೋದೆ, ಆದರೆ ಇವತ್ತು ಅವರು ಇನ್ನೂ ಯೋಚನೆ ಮಾಡ್ತಿದ್ದಾರೆ. ಮೇಡಮ್ಗೆ ಏನಾದರೂ ಸಮಸ್ಯೆ ಇರ್ಬೋದು ಅಂತ ಯೋಚನೆ ಮಾಡ್ತಾ ಮೇಡಮ್ ಅಂತ ಕರಿತಾನೆ. ಸಾನು ಅವನ ಮಾತಿಗೆ ಎಚ್ಚೆತ್ತು ತನ್ನ ಯೋಚನೆಯಿಂದ ಹೊರಗೆ ಬಂದು, ಹೇಳಿ ಅಣ್ಣ ಅಂತ ಅವನ ಕಡೆ ನೋಡ್ತಾಳೆ. ಮೇಡಮ್ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ನೀವು ಅವಾಗಿಂದ ಏನು ಯೋಚನೆ ಮಾಡ್ತಿದ್ದೀರಿ? ಸಾನು ಡೇವಿಡ್ ಮುಖಾನೇ ಒಂದು ಸಲ ನೋಡಿ, ಇವಾಗ ನಾನಿವ್ರಿಗೆ ಹೇಳಿದರೆ ಅದು ರಾಮ್ ತನಕ ಹೋಗುತ್ತೆ ಅಂತ ಯೋಚನೆ ಮಾಡಿ, ಏನಿಲ್ಲ ಅಣ್ಣ ಹೀಗೆ ಹಾಸ್ಪಿಟಲ್ ಬಗ್ಗೆ ಅಷ್ಟೇ ಅಂತ ಕಿಟಕಿ ಹಾಗೆ ನೋಡ್ತಾ ಇರ್ತಾಳೆ. ಡೇವಿಡ್ ಅವಳ ಮಾತಿನ ಮೇಲೆ ನಂಬಿಕೆ ಬರಲ್ಲ. ಆದರೂ ಅವನು ಮತ್ತೆ ಏನು ಪ್ರಶ್ನೆ ಮಾಡದೆ ಸುಮ್ಮನೆ ಡ್ರೈವ್ ಮಾಡ್ತಾನೆ. ಡೇವಿಡ್ ಮತ್ತೆ ಏನು ಪ್ರಶ್ನೆ ಮಾಡದೆ ಇರೋದು ನೋಡಿ ನೆಮ್ಮದಿಯಿಂದ ನಿಟ್ಟಿಸಿರು ಬಿಡ್ತಾಳೆ. ಆದರೆ ಡೇವಿಡ್ ಸಾನುನೇ ಮಿರರಲ್ಲಿ ನೋಡ್ತಿರ್ತಾನೆ. ಸಾನು ಮಾತಿಗೂ ಅವಳು ನಡೆದುಕೊಳ್ಳೋ ರೀತಿಗೂ ಸಂಬಂಧ ಇಲ್ಲ ಅಂತ ಡೇವಿಡ್ಗೆ ಕನ್ಫರ್ಮ್ ಆಗುತ್ತೆ. ಇದರ ಬಗ್ಗೆ ಬಾಸ್ ಬಳಿ ಮಾತಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಡೇವಿಡ್ ಮನೆ ಮುಂದೆ ಕಾರ್ ನಿಲ್ಲಿಸಿದ್ರು. ಸಾನು ಇನ್ನು ಕಾರಲ್ಲಿರೋ ನೋಡಿ ಪಕ್ಕಾ ಏನೋ ಸಮಸ್ಯೆ ಇದೆ ಅಂತ ಡೇವಿಡ್ಗೆ ಗೊತ್ತಾಗುತ್ತೆ. ಮೇಡಮ್ ಮನೆ ಬಂತು ಅಂತ ಸಾನುನ ಎಚ್ಚರಿಸ್ತಾನೆ. ಡೇವಿಡ್ ಮುಖ ನೋಡಿ ಸಾನು ಒಮ್ಮೆ ಹೊರಗೆ ನೋಡ್ತಾಳೆ. ಓ ಹೌದಲ್ವಾ, ನಾನು ಗಮನಿಸಿರಲಿಲ್ಲ ಅಂತ ಮನೆ ಒಳಗಡೆ ಹೋಗ್ತಾಳೆ. ಡೇವಿಡ್ ಸಾನು ನಡವಳಿಕೆ ಬಗ್ಗೆ ಯೋಚನೆ ಮಾಡುತ್ತಾ ಆಫೀಸ್ಗೆ ಹೋಗ್ತಾನೆ. ಸಾನು ಮನೆ ಒಳಗೆ ಬಂದವಳು ಯಾರನ್ನು ಮಾತಾಡಿಸ್ದೆ ಸೀದಾ ರೂಮಿಗೆ ಹೋಗ್ತಾಳೆ. ಸಾನು ಹೋದ ಕಡೆ ಮನೆಯವರು ನೋಡುತ್ತಾ, ಪವಿತ್ರ ಸಾನು ಯಾಕೆ ಹಾಗೋದ್ಲು? ಯಾರನ್ನು ಮಾತಾಡಿಸ್ದೆ ಹಾಗೆ ರೂಮಿಗೆ ಹೋದ್ಲು? ಹ್ಞೂ ಅಕ್ಕ, ನಾನು ಅದನ್ನೇ ನೋಡ್ತಾ ಇದ್ದೀನಿ. ಸಾನು ಯಾವತ್ತೂ ಈ ಥರ ಇದ್ದಿದ್ದೇ ಇಲ್ಲ. ಅದಕ್ಕೆ ಅವಳಿಗೆ ನಾಟಕ ಮಾಡಿ ಸಾಕಾಗಿರ್ಬೇಕು. ಅದಕ್ಕೆ ಮತ್ತೆ ಯಾಕೆ ನಾಟಕ ಮಾಡೋದು ಅಂತ ಸುಮ್ಮನೆ ಹೋಗಿದ್ದಾಳೆ ಅಂತ ಕೊಂಕು ಮಾತಾಡ್ತಾರೆ. ಅಂದರೆ ಏನು ನೀನು ಮಾತಿನ ಅರ್ಥ ರಾಧಾ ಅಂತ ಲಕ್ಷ್ಮಿಯವರು ಸೀರಿಯಸ್ ಆಗಿ ಕೇಳ್ತಾರೆ. ಏನು ಅಂದರೆ ಏನದಕ್ಕೆ ಮದುವೆಯಾಗಿ ಬಂದು 4 ದಿನ ತನಗೆ ಮನೆಯವ್ರ ಮೇಲೆ ತುಂಬ ಪ್ರೀತಿ ಇರೋ ಥರ ನಡ್ಕೊಂಡ್ಲು. ನೀವೆಲ್ಲ ಅವಳ ನಾಟಕ ನೋಡಿ ನಂಬಿದ್ರಿ. ಅದಕ್ಕೆ ಅವಳು ಇವಾಗ ಮತ್ತೆ ಯಾಕೆ ಅಂತ ಸುಮ್ಮನೆ ಆಗಿದ್ದಾಳೆ ಅಷ್ಟೇ. ರಾಧಾ ನಾಲಿಗೆ ಹಿಡಿತದಲ್ಲಿ ಇದ್ದರೆ ಒಳ್ಳೆಯದು. ನಮಗೆ ಗೊತ್ತು ನಮ್ಮ ಸಾನು ಏನು ಅಂತ, ನೀವು ಅವಳ ಬಗ್ಗೆ ಮಾತಾಡಬೇಡಿ ಅಂತ ಪವಿತ್ರ ಜೋರು ಮಾಡ್ತಾಳೆ. ಅಕ್ಕ ನೀವೇನಕ್ಕ ಅವಳು ಮಾತು ಕೇಳ್ಕೊಂಡಿದ್ದೀರಾ? ನಿಮಗೆ ಗೊತ್ತಿಲ್ವಾ? ದೊಡ್ಡಮ್ಮ ಅಮ್ಮ ಹೇಳ್ತಾ ಇರೋದು ನಿಜ. ಸಾನು ಬಗ್ಗೆ ನಮಗೆ ಅನುಮಾನ ಇದೆಯಾ? ಅತ್ತೆ ನೀವು ಸುಮ್ಮನೆ ಇರಿ, ಏನೇನೋ ಮಾತಾಡಬೇಡಿ. ನಾನೇನು ಇಲ್ಲದೇ ಇರೋದು ಮಾತಾಡ್ತಿಲ್ಲ ಸೌಮ್ಯ. ನಾವು 4 ಜನ ಇಲ್ಲೇ ಇದ್ದೀವಿ. ಅವಳ ಹಾಗೆ ಸುಮ್ಮನೆ ಹೋದರೆ ಏನರ್ಥ? ಅವರು ಕೂಡ ಜೋರು ಮಾಡ್ತಾಳೆ. ಮತ್ತು ಅವಳು ಇವಾಗ ತಾನೇ ಹಾಸ್ಪಿಟಲಿಂದ ಬಂದಿದ್ದಾಳೆ. ಅವಳಿಗೂ ಸುಸ್ತಾಗಿರುತ್ತೆ, ಅದಕ್ಕೆ ರೂಮ್ಗೆ ಹೋದ್ಲು ಅಷ್ಟೇ. ದೊಡ್ಡಮ್ಮ ನೀವು ಇವರ ಮಾತು ಕೇಳಬೇಡಿ. ಇನ್ನು ಸ್ವಲ್ಪ ಹೊತ್ತಿಗೆ ಸಾನುನೇ ಬರ್ತಾಳೆ. ಅಯ್ಯೋ ನೀವಿಬ್ರು ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ನಾನು ಸಾನು ಬಗ್ಗೆ ಏನು ತಪ್ಪು ತಿಳ್ಕೊಂಡಿಲ್ಲ. ಆದರೆ ಅವಳು ಯಾವಾಗಲೂ ಇರೋ ಥರ ಇರಲಿಲ್ಲ, ತುಂಬ ಡಲ್ಲಾಗಿದ್ಲು. ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ. ಅಯ್ಯೋ ಅಕ್ಕ, ಸೌಮ್ಯ ಹೇಳಿದ್ಲಲ್ವಾ ಇವಾಗ ತಾನೇ ಹಾಸ್ಪಿಟಲಿಂದ ಬಂದ್ಲಲ್ವ, ಅದಕ್ಕೆ ಹಾಗೆ ಅನಿಸುತ್ತೆ. ಇದೇ ನಿಮ್ಗಷ್ಟೇ. ಇಲ್ಲ ಪವಿತ್ರ, ನಾನು ಹೋಗಿ ಕಾಫಿ ಕೊಟ್ಟು ನೋಡ್ಕೊಂಡು ಬರ್ತೀನಿ ಅಂತ ಸಾನಿಗೆ ಕಾಫಿ ಮಾಡೋಕ್ಕೆ ಅಡುಗೆ ಮನೆಗೆ ಹೋಗ್ತಾರೆ. ಲಕ್ಷ್ಮಿ ಹೋದ ಕಡೆ ನೋಡ್ತಾ, ರಾಧಾ ಎಲ್ಲರೂ ಮನೆ ಸೊಸೆ ಅತ್ತೆಗೆ ಕಾಫಿ ಮಾಡಿಕೊಟ್ರೆ ಇಲ್ಲಿ ಎಲ್ಲ ಉಲ್ಟಾ ಅಂತ ತಮಗೆ ತಾವೇ ಹೇಳ್ಕೊಳ್ತಾ ಮಾತಿನ ಮೂಲಕ ಅವರ ಹಾಕ್ತಾರೆ. ಸೌಮ್ಯ ಅವ್ರ ಕಡೆ ನೋಡ್ತಾ, ಯಾಕೆ ಅತ್ತೆ ಯಾವಾಗಲೂ ಸೊಸೆಗೆ ಕಾಫಿ ಮಾಡಬೇಕು ಅಂತ ರೂಲ್ಸ್ ಇದೆಯಾ? ಹಾಗಿದ್ರೆ ನೀವು ಮೊದಲು ತಾನಿಗೆ ಕಾಫಿ ಮಾಡೋದು ಹೇಳ್ಕೊಡಿ. ರಾಧಾ ಸೌಮ್ಯ ಕಡೆಗೆ ಅಸಮಾಧಾನದಲ್ಲಿ ನೋಡಿ, ಯಾಕೆ ತಾನ್ಯ ಯಾಕೆ ಕಲಿಬೇಕು? ಯಾಕಂದರೆ ಮುಂದೆ ಅವಳು ಮದುವೆ ಆದಮೇಲೆ ಅವಳ ಅತ್ತೆಗೆ ಮಾಡಿಕೊಡ್ಬೇಕಲ್ವಾ. ಹೀಗಂತೂ ಅವಳು ರೂಮ್ ಬಿಟ್ಟು ಆಚೆ ಬರಲ್ಲ, ಎಲ್ಲ ರೂಮಿಗೆ ಬರಬೇಕು ಅಂತಾಳೆ. ಮುಂದೆ ಹಾಗೆ ಇದ್ರೆ ಅವಳಿಗೆ ಕಷ್ಟ ಅಲ್ವಾ ಅಂತ ನಗ್ತಾಳೆ. ಅದಕ್ಕೆ ನಿಮ್ಮ ಮಗಳಿಗೆ ಸರಿಯಾಗಿ ಮಾತಾಡೋಕ್ಕೆ ಹೇಳಿ. ದೊಡ್ಡವರನ್ನು ಸ್ವಲ್ಪನೂ ಗೌರವ ಇಲ್ಲ. ಅತ್ತೆ ಗೌರವ ಅನ್ನೋದು ತನಗೆ ಕೊಡಬೇಕು, ನೀವು ಕೇಳಿ ಪಡ್ಕೊಳ್ಳೋದಲ್ಲ ಅಂತ ಅವ್ರ ಮುಖಕ್ಕೆ ಹೊಡೆದಾಗ ಹೇಳ್ತಾಳೆ. ಅವರು ಅವಳ ಮಾತು ಕೇಳಿ ಕೋಪದಲ್ಲಿ ಅಲ್ಲಿಂದ ಎದ್ದು ಹೋಗ್ತಾರೆ. ಸೌಮ್ಯ ನೀನು ಆ ಥರ ಮಾತಾಡೋ ಅವಶ್ಯಕತೆ ಇತ್ತಾ? ಹ್ಞೂ ಅಮ್ಮ ಇತ್ತು. ಇಲ್ಲ ಅಂದರೆ ಆ ಅತ್ತೆ ಸುಮ್ಮನೆ ಇರಲ್ಲ. ಅವರಿಂದ ನನ್ನ ತಮ್ಮನ ಸಂಸಾರ ಹಾಳಾಗೋದು ನನಗಿಷ್ಟ ಇಲ್ಲ. ಹ್ಞೂ ನೀನು ಹೇಳೋದು ನಿಜ, ಆದರೆ ಮಾತಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡು. ಅವರು ನಿನ್ನ ಅತ್ತೆ, ಅವ್ರ ಗುಣ ಹೇಗೆ ಅಂತ ನಾನು ನಿನಗೆ ಹೇಳೋದು ಬೇಡ. ನಿನ್ನ ಮಾತಿನ ಕೋಪನ ಅವರು ನಿನ್ನ ಗಂಡನ ಮೇಲೆ ತೀರಿಸ್ಕೊಂಡ್ರೆ ಕಷ್ಟ. ನಿಮ್ಮಿಂದ ಸಂಕೇತಕ್ಕೆ ಯಾವುದೇ ಬೇಜಾರಾಗೋದು ನನಗಿಷ್ಟ ಇಲ್ಲ. ಈಗಾಗಲೇ ಅವನಿಗೆ ರಾಧಾಯಿಂದ ತುಂಬ ಅವಮಾನ ಆಗಿದೆ. ಅವನು ನಿನ್ನ ಮೇಲಿನ ಪ್ರೀತಿಯಿಂದ ಸುಮ್ಮನೆ ಇರ್ತಾನೆ. ಹ್ಞೂ ಮಾತು ನನಗೆ ಗೊತ್ತು, ಆದರೆ ಈ ಸಲ ಹಾಗಾಗದೇ ಇರೋ ಥರ ನಾನು ನೋಡ್ಕೊಳ್ತೀನಿ. ಇದರಿಂದ ಸಂಕೇತ ಬೇಜಾರಾಗದೇ ಇರೋ ಥರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ, ಆಯಿತಾ?
ಹ್ಞೂ ಸರಿ ಅಂತ ಸುಮ್ಮನೆ ಆಗ್ತಾರೆ. ಇತ್ತ ರೂಮಿಗೆ ಬಂದು ಫ್ರೆಶ್ ಆಗಿ ಸುಮ್ಮನೆ ಬೆಡ್ ಮೇಲೆ ಕೂತಿರ್ತಾಳೆ. ಏನು ಮಾಡಲಿ ಇವಾಗ, ಹೇಗೆ ಕಂಡುಹಿಡಿಯೋದು ನಾನು? ಯಾರ ಮೇಲೆ ಅಂತ ಡೌಟ್ ಪಡಲಿ ನಾನು ಅಂತ ಯೋಚನೆ ಮಾಡ್ತಿರ್ತಾಳೆ. ಸಾನು ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಓಪನ್ ಮಾಡಿ ನೋಡಿದ್ರೆ ಮತ್ತು ಅದೇ ಮೆಸೇಜ್, ಹಾಯ್ ಚಿನ್ನ, ಏನಿವತ್ತು ಬೇಗ ಮನೆಗೆ ಹೋಗಿದೆಯಾ, ಏನು ಸಮಾಚಾರ ಅಂತ. ಸಾನು ಮೆಸೇಜ್ ಓದಿ ಅವಳ ಹುಬ್ಬು ಗಂಟಿ ಕಿವಿನಿಗೆ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡಬೇಕಾದ್ರೆ ಇನ್ನೊಂದು ಮೆಸೇಜ್ ಬರುತ್ತೆ. ಜಾಸ್ತಿ ಯೋಚನೆ ಮಾಡಬೇಡ ಚಿನ್ನ, ನನ್ನ ಹದ್ದಿನ ಕಣ್ಣು ಯಾವಾಗಲೂ ನಿನ್ನ ಮೇಲೆ ಇರುತ್ತೆ. ಅದನ್ನು ಓದಿ ಸಾನು, ಚಿನ್ನ ಅಂತೆ. ಚಿನ್ನ ಇವನಿಗೆ ಇನ್ನೂ ನಾನು ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ. ಇವನ ಹದ್ದಿನ ಕಣ್ಣನ್ನು ಕಿತ್ತು ನಾಯಿ ನರಿಗೆ ಹಾಕಬೇಕು ಅಂತ ಬೈತಾಳೆ. ಮತ್ತೆ ಅವನಿಗೆ ಮೆಸೇಜ್ ಮಾಡಿ, ಇನ್ನೂ ರಿಪ್ಲೈ ಇಲ್ಲ ಡಾರ್ಲಿಂಗ್, ತುಂಬ ಸುಸ್ತಾಗಿದೆಯಾ? ಸಾನು ಮೆಸೇಜ್ ನೋಡ್ತಾ ಇರೋದು ನೋಡಿ ನಾನು ಸುಮ್ಮನೆ ಇದ್ದರೆ ಸರಿ ಹೋಗಲ್ಲ ಅಂತ ತಾನು ರಿಪ್ಲೈ ಮಾಡ್ತಾಳೆ. ಯಾರು ನೀನು, ಯಾಕೆ ನಂಗೆ ತೊಂದರೆ ಕೊಡ್ತಿದ್ಯಾ? ಡಾರ್ಲಿಂಗ್, ನಾನು ಯಾರು ಅಂತ ತಿಳ್ಕೊಳ್ಳೋಕಷ್ಟು ಆಸೆನಾ ಅಂತ ರಿಪ್ಲೈ ಬಂದು ನೋಡಿ. ಛೇ ಅಂತ ಸಾನು ಮೊಬೈಲ್ನ ಬೆಡ್ ಮೇಲೆ ಕೂಗ್ತಾಳೆ. ಅವಳು ಎಷ್ಟೊತ್ತಾದರೂ ರಿಪ್ಲೈ ಮಾಡದೇ ಇರೋ ನೋಡಿ ಮತ್ತೆ ಹತ್ತ ಕಡೆಯಿಂದ ಮೆಸೇಜ್ ಬರುತ್ತೆ. ನಾನು ಯಾರು ಅಂತ ನಿನಗೆ ಇಷ್ಟು ಬೇಗ ಗೊತ್ತಾಗಲ್ಲ ಡಾರ್ಲಿಂಗ್, ನಾನು ಯಾರು ಅಂತ ನಿನಗೆ ಕಂಡುಹಿಡಿಯೋಕ್ಕಾಗಲ್ಲ ಬಿಡು. ಹಾಸ್ಪಿಟಲಿಂದ ಅಂತ ಸುಸ್ತಾಗಿರುತ್ತೆ, ಇನ್ನು ರೆಸ್ಟ್ ಮಾಡಿ, ನಾನು ರಾತ್ರಿ ಕಾಲ್ ಮಾಡ್ತೀನಿ, ಓಕೆನಾ? ಲವ್ ಯು ಡಾರ್ಲಿಂಗ್ ಅಂತ ಇರೋದು ನೋಡಿ ಸಾನು ಕೋಪದಲ್ಲಿ ಮೊಬೈಲ್ ಎಸಿತಾಳೆ. ಛೇ, ಯಾರು ಇವ್ನು ಹೀಗೆ ಆಟ ಆಡಿಸ್ತಿದ್ದಾನೆ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿರ್ತಾಳೆ. ಲಕ್ಷ್ಮಿಯವರು ಸಾನುಗೆ ಅಂತ ಕಾಫಿ ಹಿಡಿದು ಬಂದಾಗ ಸಾನು ತಲೆ ಮೇಲೆ ಕೈ ಹೊತ್ತು ಕೂತಿರೋ ನೋಡಿ ಗಾಬರಿ ಅವಳ ಪಕ್ಕ ಬಂದು ಕೂತ್ಕೊಳ್ತಾರೆ. ಏನಾಯ್ತು ಸಾನು, ಯಾಕೆ ಹೀಗಿದೆಯಾ ಅಂತ ಒಂದೇ ಉಸಿರಿಗೆ ಕೇಳ್ತಾರೆ. ಸಾನು ಅವ್ರು ನೋಡಿ ಸುಮ್ಮನೆ ಅದು ಅಮ್ಮ ಅಂತ ತಡಬರಿಸ್ತಾಳೆ. ಏನಾಯ್ತು ಸಾನು, ಯಾಕೆ ಒಂಥರ ಇದೆಯಾ, ತಲೆನೋವಾ ಅಂತ ಅವರೇ ಕೇಳ್ತಾರೆ. ಅವರೇ ಕಾರಣ ಹೇಳಿದ ಕೇಳಿ ಸಾನು ನಟಿಸರು ಬಿಟ್ಟು ಹ್ಞೂ ಅಮ್ಮ ಅಂತ ಮುಖ ಸಣ್ಣ ಮಾಡ್ತಾಳೆ. ಸರಿ, ಇವಾಗ ನೀನು ಕಾಫಿ ಕುಡಿ ಮೊದಲು ಅಂತ ಅವಳಿಗೆ ಕೊಡ್ತಾರೆ. ಸಾನು ಸುಮ್ಮನೆ ಅವ್ರು ಕೊಟ್ಟು ಕಾಫಿ ಕುಡಿತಾಳೆ. ನೀನು ಕಾಫಿ ಕುಡಿತಾ ಇರು, ನಾನು ಹೋಗಿ ಸ್ವಲ್ಪ ತೆಂಗಿನೆಣ್ಣೆ ಬಿಸಿ ಮಾಡ್ಕೊಂಡು ಬರ್ತೀನಿ, ಹೆಡ್ ಮಸಾಜ್ ಮಾಡಿದ್ರೆ ಸರಿ ಹೋಗುತ್ತೆ. ಸಾನು ಅವ್ರ ಕೈ ಹಿಡಿದು ತನ್ನ ಪಕ್ಕ ಕುಳಿಸ್ಕೊಂಡಮ್ಮ, ಅದೆಲ್ಲ ಏನು ಬೇಡ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ಸಾನು, ನನಗೇನು ತೊಂದರೆ ಇಲ್ಲ, ನೀನು ಸುಮ್ಮನೆ ಇರು ಅಂತ ಕೆಲಸದವ್ರಿಗೆ ಹೇಳಿ ಎಣ್ಣೆ ತರಿಸ್ತಾರೆ. ಸಾನು ಎಷ್ಟು ಹೇಳಿದ್ರು ಲಕ್ಷ್ಮಿಯವರು ಅವಳ ಮಾತು ಕೇಳಿದೆ ತಾವು ಬೆಡ್ ಮೇಲೆ ಕೂತು ಅವಳನ್ನು ಅಲ್ಲೇ ನೆಲದ ಮೇಲೆ ಒತ್ತಾಯವಾಗಿ ಕೂರಿಸ್ತಾರೆ. ಲಕ್ಷ್ಮಿಯವರು ನಿಧಾನವಾಗಿ ಎಣ್ಣೆಯಾಗಿ ಮಸಾಜ್ ಮಾಡ್ತಿದ್ರೆ ಸಾನುಗೆ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸಾನು ಅವ್ರು ಮಸಾಜ್ ಮಾಡ್ತಿದ್ದೆ ಸ್ವಲ್ಪ ಹೊತ್ತಿಗೆ ಅಲ್ಲೇ ನಿದ್ರೆ ಮಾಡ್ತಾಳೆ. ಇತ್ತ ರಾಮ್ ಟೈಮ್ ಆಗಿದ್ದು ನೋಡಿ ಉಳಿದ ಕೆಲಸ ಮನೇಲಿ ಮಾಡೋಣ ಅಂತ ತನ್ನ ಥಿಂಗ್ಸ್ ತಗೊಂಡು ಮನೆಗೆ ಹೊರಡ್ತಾನೆ. ಅದೇ ಸಮಯಕ್ಕೆ ಭರತ್ ಮತ್ತು ಸಂಕೇತ್ ಕೂಡ ಹೊರಡ್ತಾರೆ. ಮೂವರು ಮನೆಗೆ ಒಟ್ಟಿಗೆ ಬಂದಿದ್ದು ನೋಡಿ ಪವಿತ್ರ ಆಶ್ಚರ್ಯದಿಂದ, ಏನಿವತ್ತು ತ್ರಿಮೂರ್ತಿಗಳು ಒಟ್ಟಿಗೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಏನು ಮಮ್ಮಿ, ನಾವು ಬೇಗ ಬಂದರೂ ತಪ್ಪು, ಲೇಟಾಗಿ ಬಂದರೂ ತಪ್ಪು, ಒಟ್ಟಿಗೆ ಬಂದರೂ ತಪ್ಪು ಅಲ್ವಾ ಅಂತ ಒಂದೇ ಹುಸರಿಗೆ ಕೇಳ್ತಾನೆ. ತರಲೆ ನಿಧಾನ ಮಾತಾಡೋದು ಅವನು ಕುಡಿಯೋಕೆ ನೀರು ಕೊಟ್ಟು, ಕುಡಿ ಆಮೇಲೆ ಉಸಿರು ಸಿಕ್ಕಾಕೊಂಡ್ರೆ ಕಷ್ಟ ಅಂತ ನಗ್ತಾರೆ. ಮಮ್ಮಿ, ದಿಸ್ ಇಸ್ ಟೂ ಮಚ್, ನೀವು ನಾನು ಆಡ್ಕೊಳ್ತೀರಾ ಇಲ್ವಾ? ಇರಿ ದೊಡ್ಡಮ್ಮ ಬರಲಿ, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ಹೇಳ್ಕೊ ಹೋಗು, ನಾನೇನು ಎದ್ರಲ್ಲ. ಹೌದಾ ಮಮ್ಮಿ, ಎಲ್ಲಿ ಅಂತ ರಾಮ್ ಕೇಳ್ತಾನೆ. ಅಕ್ಕ ಸಾನು ಜೊತೆ ನಿಮ್ಮ ರೂಮಲ್ಲಿದ್ದಾಳೆ, ನಾನು ನಿಮಗೆ ಕಾಫಿ ಮಾಡ್ತೀನಿ ಅಂತ ಕಿಚನ್ಗೆ ಹೋಗ್ತಾರೆ. ಎಲ್ಲ ಫ್ರೆಶ್ ಆಗಿ ಬರೋಣ ಅಂತ ಅವರ ರೂಮಿಗೆ ಬರ್ತಾರೆ. ಲಕ್ಷ್ಮಿಯವರು ಸಾನು ಮಲಗಿದ್ದು ನೋಡಿ ನಿಧಾನವಾಗಿ ಅವಳ ತಲೆ ಸವರುತ್ತಾ ಅಲ್ಲೇ ಕೂತಿರ್ತಾರೆ. ರಾಮ್ ರೂಮ್ ಒಳಗೆ ಬಂದಾಗ ಮೊದಲು ಕಂಡಿದ್ದೆ ಸಾನು ನೆಲದ ಮೇಲೆ ಕೂತು ನಿದ್ರೆ ಮಾಡ್ತಾಯಿದ್ರೆ ಲಕ್ಷ್ಮಿಯವ್ರ ತಲೆ ನೀವರಿಸ್ತಿರ್ತಾರೆ. ಮಮ್ಮಿ, ನೀವೇನು ಹೀಗಿದ್ದೀರಾ, ಸಾನು ಯಾಕೆ ಹೀಗೆ ಮಲಗಿದ್ದಾಳೆ? ಅದೆಲ್ಲ ಆಮೇಲೆ ಹೇಳ್ತೀನಿ ರಾಮ್, ಮೊದಲು ಇವಳನ್ನು ಬೆಡ್ ಮೇಲೆ ಸರಿಯಾಗಿ ಮಲಗಿಸು. ರಾಮ್ ಹೂ ಅಂತ ತಲೆ ಆಡಿಸಿ ಸಾನು ನಿಧಾನವಾಗಿ ತನ್ನ ತೋಳಲ್ಲಿ ಎತ್ಕೊಂಡು ಬೆಡ್ ಮೇಲೆ ಮಲಗಿಸ್ತಾನೆ. ಇವಾಗ ಹೇಳಿ ಮಮ್ಮಿ ಅಂತ ಅವ್ರ ಕಡೆ ನೋಡ್ತಾನೆ. ಏನಿಲ್ಲ ರಾಮ್, ಸಾನು ತಲೆನೋವು ಅಂತಿದ್ಲ, ಅದಕ್ಕೆ ಆಯಿಲ್ ಹಾಕಿ ಮಸಾಜ್ ಮಾಡ್ತಿದ್ದೆ, ಅವಳಿಗೆ ಅಲ್ಲೇ ನಿದ್ರೆ ಬಂತಷ್ಟೇ, ಅವಳು ಹೇಳೋ ತನಕ ನೀನು ಅವಳನ್ನ ಇಳಿಸ್ಬೇಡ, ನಾನು ನಿನಗೆ ಕಾಫಿ ಕೊಟ್ಟು ಕಳಿಸ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ. ರಾಮ್ ಅವಳ ಪಕ್ಕ ಕೂತು ತಲೆ ನೇವರಿಸ್ತಾ, ಮಮ್ಮಿಗೂ ಕೂಡ ನೀನಂದರೆ ಇಷ್ಟು ಪ್ರೀತಿ ಅಲ್ವಾ, ಎಲ್ರಿಗೂ ನೀನಂದರೆ ಪ್ರೀತಿ ಅಂತ ಮೃದುವಾಗಿ ಅವಳ ಕೆನ್ನೆ ಮೇಲೆ ಮುತ್ತು ಕೊಡ್ತಾನೆ. ಸಾನು ಅಲ್ಲೇ ಮಿಸುಕಾಡಿ ಮತ್ತೆ ಮಲಗ್ತಾಳೆ. ರಾಮ್ ಅವಳ ತಲೆ ನೇವರಿಸ್ತಾ ಅಲ್ಲೇ ಕೂತಿರ್ತಾನೆ. ಕೆಲಸದವ್ರು ಬಂದು ಬಾಗಿಲು ತಟ್ಟಾಗಿ ಎಚ್ಚೆತ್ತು ಅವ್ರು ಕೊಟ್ಟು ಕಾಫಿ ಕುಡಿದು ಬಾತ್ರೂಮ್ಗೆ ಹೋಗ್ತಾಳೆ.
ರಾಮ್ ಸ್ನಾನ ಮಾಡಿ ಲ್ಯಾಪ್ಟಾಪ್ ತೊಗೊಂಡು ಕೆಲಸ ಮಾಡೋಕೆ ಶುರು ಮಾಡ್ತಾನೆ. ರಾಮ್ ಕೆಲಸ ಮಾಡ್ತಾ ಅವನಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಅವ್ನು ಕೆಲಸ ಮಾಡ್ತಿರ್ಬೇಕಾದ್ರೆ ಸಾನು ಮೊಬೈಲ್ ರಿಂಗ್ ಆಗುತ್ತೆ. ರಾಮ ಮೊಬೈಲ್ ತೊಗೊಂಡು ನೋಡಿದಾಗ ಅಂಜು ಅಂತ ಇದ್ದಿತ್ತು ನೋಡಿ ಸಾನು ಮತ್ತು ಅಂಜಲಿ ಒಟ್ಟಿಗೆ ಇದ್ದ ಫೋಟೋ ನೋಡಿ ಕಾಲ್ ರಿಸೀವ್ ಮಾಡ್ತಾನೆ. ರಾಮ್ ಹಲೋ ಅಂತ ಹೇಳೋಕೆ ಮೊದಲೇ ಸಾನು ಎಷ್ಟೊತ್ತು ಫೋನ್ ಕಾಲ್ ರಿಸೀವ್ ಮಾಡೋಕ್ಕೆ ಹಿಂಗೆ ಮತ್ತೆ ಕಾಲ್ ಏನಾದರೂ ಬಂತಾ ಅಂತ, ನಾನು ಇಲ್ಲಿ ಟೆನ್ಷನಲ್ಲಿದ್ದರೆ ನೀನು ಇಷ್ಟು ಲೇಟಾಗಿ ರಿಸೀವ್ ಮಾಡ್ತಿದ್ಯಾ ಅಂತ ಒಂದೇ ಹೊಸರಲ್ಲಿ ಮಾತಾಡ್ತಾಳೆ. ಅವಳ ಮಾತು ಕೇಳಿ ರಾಮ್ ಹುಬ್ಬು ಗಂಟಿಕ್ಕಿ ನಾನು ರಾಮ್ ಮಾತಾಡ್ತಿರೋದು ಅಂತಾನೆ. ರಾಮ್ ಧ್ವನಿಯನ್ನು ಕೇಳಿ ಅಂಜು ಹಣೀಲಿ ಬೆವರು ಬರೋಕ್ಕೆ ಶುರುವಾಗುತ್ತೆ. ದೇವ್ರೇ ಇವತ್ತು ನಾನು ಸತ್ತೆ, ಆ ಕಡೆ ಯಾರು ಮಾತಾಡ್ತಿದ್ದಾರೆ ಅಂತ ತಿಳ್ಕೊಳ್ಳದೆ ಎಲ್ಲ ಒಂದೇ ಉಸಿರಿಗೆ ಹೇಳ್ಬಿಟ್ಟೆ ಅಂಜು ಅಂತ ತನ್ನ ತಲೆಗೆ ತಾಲೆ ಹೊಡ್ಕೊಳ್ತಿರ್ತಾಳೆ. ಅಂಜು ಮತ್ತೆ ಏನು ಮಾತಾಡ್ತಿರೋ ನೋಡಿ ಹಲೋ ಅಂಜಲಿ ಅಂತಾನೆ. ಅಂಜು ತಡವರಿಸ್ತಾ ಹಲೋ ರಾಮ್ ಸರ್, ನಾನು ಅಂಜಲಿ ಅಂತ ಸಾನು ಫ್ರೆಂಡ್ ಅಂತ ಒಂದು ಪದಾನ ಬಿಡಿ ಬಿಡಿಯಾಗಿ ಹೇಳ್ತಾಳೆ. ಹಾಂ ಗೊತ್ತು, ಹೇಳಿ ಇಷ್ಟು ಹೊತ್ತಲ್ಲಿ ಕಾಲ್ ಮಾಡಿದ್ದೀರಿ, ಏನಾದರೂ ಎಮರ್ಜೆನ್ಸಿ ಇತ್ತಾ? ಅದಿಲ್ಲ ಸರ್, ನಾನು ಹಾಗೆ ಕ್ಯಾಶುಯಲಾಗಿ ಕಾಲ್ ಮಾಡಿದ್ದಷ್ಟೇ. ಸಾನು ಇಲ್ವಾ ಸರ್? ಹಾಂ, ಕಂದ ತಲೆನೋವು ಅಂತ ಮಲಗಿದ್ದಾಳೆ, ಅವಳಿದ್ದ ನಂತರ ಕಾಲ್ ಮಾಡೋಕ್ಕೆ ಹೇಳ್ತೀನಿ. ಸರಿ ಸರ್, ಅವಳು ಇದ್ದ ಮೇಲೆ ಕಾಲ್ ಮಾಡಲಿ ಅಂತ. ಇನ್ನೇನು ಕಾಲ್ ಕಟ್ ಮಾಡಬೇಕು. ಅಂಜಲಿ 1 ನಿಮಿಷ ಅಂತಾನೆ. ದೇವ್ರೇ ಇವಾಗ ಏನಪ್ಪ ಇವ್ರದ್ದು, ನನಗೆ ಮೊದಲು ಫೋನ್ ಇಟ್ಟರೆ ಸಾಕಾಗಿದೆ ಅಂತ ಗುಣಗ್ತಿರ್ತಾಳೆ. ಹಲೋ ಅಂಜಲಿ, ಆವಾಗಲೇ ಏನು ಮತ್ತೆ ಕಾಲ್ ಬಂತ ಅಂತ ಕೇಳ್ತಿದ್ರಿ? ಯಾವ ಕಾಲ್? ನೀವು ಯಾಕಷ್ಟು ಟೆನ್ಷನಲ್ಲಿ ಮಾತಾಡಿದ್ದು? ಅದು ರಾಮ್ ಸರ್, ಅದು ಒಂದು ತಡವರಿಸ್ತಾಳೆ. ದೇವ್ರೆ ಇವಾಗ ನಾನೇನು ಹೇಳಿ ಹೇಗಾದರೂ ಕಾಪಾಡಪ್ಪ ಅಂತ ಯೋಚನೆ ಮಾಡ್ತಿರ್ತಾಳೆ. ಹಾಂ ಹೇಳಿ, ಏನದು ಅಂತ ರಾಮ್ ಗಂಭೀರವಾಗಿ ಕೇಳ್ತಾಳೆ. ರಾಮ್ ಸೀರಿಯಸ್ ಧ್ವನಿಯಲ್ಲಿ ಕೇಳಿ ಅಂಜು ಕಾಲೆಲ್ಲ ನಡಗೋಕೆ ಶುರು ಆಗುತ್ತೆ. ಆದರೂ ಧೈರ್ಯ ಮಾಡಿ, ಅದು ಸಹ ನಮ್ಮ ಸೀನಿಯರ್ ಒಬ್ಬರು ಫೋನ್ ಮಾಡೋದಿತ್ತು, ಅವ್ರು ತುಂಬ ಬ್ಯುಸಿ, ಕಾಂಟ್ಯಾಕ್ಟ್ ಮಾಡೋದು ಕಷ್ಟ, ಅದ್ರ ಬಗ್ಗೆ ಕೇಳ್ತಿದ್ದೆ ಅಷ್ಟೇ. ಓ ಹೌದಾ, ಸರಿ ಹಾಗಾದರೆ ಕಂದ ಇದ್ಮೇಲೆ ಹೇಳ್ತೀನಿ. ಸರಿ ಸರಿ ಅಂತ ಅಂಜು ಪಟ್ ಅಂತ ಕಾಲ್ ಕಟ್ ಮಾಡ್ತಾಳೆ. ಅಂಜು ಕಾಲ್ ಕಟ್ ಮಾಡಿ ಬದುಕ್ತೆ ಬಡ ಜೀವ ಅಂತ ನೆಟ್ಟಿಸಿರು ಬಿಡ್ತಾಳೆ. ದೇವರೇ ಥ್ಯಾಂಕ್ಸ್ ಇವತ್ತು ನನ್ನ ಬಚಾವ್ ಮಾಡಿದ್ದಕ್ಕೆ ಅಂತ ಅಲ್ಲಿ ನಾನೇ ದೇವರಿಗೆ ಕೈ ಮುಗಿತಾಳೆ. ಆದರೆ ಇತ್ತ ರಾಮ್ಗೆ ಅಂಜು ಮಾತಿನ ಮೇಲೆ ನಂಬಿಕೆ ಬರಲ್ಲ. ಅವಳು ತಡವರಿಸುತ್ತಾ ಇದ್ದುದನ್ನು ನೋಡಿ ಅವನಿಗೆ ಅನುಮಾನ ಬರುತ್ತೆ. ಕಂದ ಏನಾದರೂ ನನ್ನಿಂದ ಮುಚ್ಚಿಡ್ತಾಳ ಅಂತ ಅನುಮಾನದಲ್ಲಿ ಸಾನು ಕಡೆ ನೋಡ್ತಾನೆ. ಆದರೆ ಸಾನು ಇದು ಯಾವುದ್ರ ಬಗ್ಗೆನೂ ಗೊತ್ತಿಲ್ಲದೆ ಆರಾಮಾಗಿ ನಿದ್ರೆ ಮಾಡ್ತಿರ್ತಾಳೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.